ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ತಲೆಯಲ್ಲಿ ಎಷ್ಟೇ ಹೊಟ್ಟೆನ ಸಮಸ್ಯೆ ಅಂದರೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಈ ಒಂದು ವಸ್ತುನ ನೀವು ಯೂಸ್ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ. ನಿಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ವೇಗವಾಗಿ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಿಮ್ಮ ತಲೆಯಲ್ಲಿ ಎಷ್ಟೇ ತುರಿಕೆ ಆಗ್ತಾಯಿದ್ರು ಹಾಗೂ ನಿಮ್ಮ ತಲೆಯಲ್ಲಿ ಎಷ್ಟೇ ಏನೇನು ಸಮಸ್ಯೆ ಇದ್ದರೂ ಕೂಡ ಈ ಒಂದು ವಸ್ತುನ ನೀವು ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಕೂದಲು ಯಾವ ರೀತಿ ಗ್ರೋ ಆಗ್ತಾ ಹೋಗುತ್ತೆ ಹಾಗೂ ನಿಮ್ಮ ತಲೆಯಲ್ಲಿ ಸ್ವಲ್ಪ ಕೂಡ ಡ್ಯಾಂಡ್ರಫ್ ಸಮಸ್ಯೆ ಕಾಣಿಸೋದಿಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆಯ ಮನೆ ಮದ್ದು. ನೀವು ಯಾವುದೇ ಒಂದು ಸಿರಮ್ ಹಚ್ಕೊಳ್ಳೋ ಅಗತ್ಯ ಇಲ್ಲ ಹಾಗೂ ಯಾವುದೇ ಒಂದು ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಳುವ ಅಗತ್ಯ ಇಲ್ಲ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ಸಿರಮ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ, ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿನ ಯೂಸ್ ಮಾಡ್ಕೋತಾ ಇರೋದು. ಹಸಿ ಶುಂಠಿ ಇದ್ದರೆ ಯೂಸ್ ಮಾಡ್ಕೊಂಡ್ಬಿಡಿ, ಅದು ನಮ್ಮ ಹೇರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಹಾಗೂ ನಮ್ಮ ಹೇರ್ಸಲ್ಲಿ ಎಷ್ಟೇ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ಹಸಿ ಶುಂಠಿನ ತೊಗೊಂಡು ಸ್ವಲ್ಪ ವಾಶ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನೋಡಿ ನಾನು ತುರಿದುಕೊಳ್ತಾ ಇರುವಂಥದ್ದು ಸ್ನೇಹಿತರೆ. ಇದರಲ್ಲಿ ಎಷ್ಟು ಶಕ್ತಿಶಾಲಿ ಅಂಶ ಇರುತ್ತೆ ಅಂದರೆ ನಮ್ಮ ತಲೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಾವು ಇದರಿಂದ ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ನಾವು ಮಾರ್ಕೆಟಲ್ಲಿ ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳಾಗಿರ್ಬೋದು ಅಥವಾ ನಾವು ಎಷ್ಟೆಲ್ಲ ಡ್ಯಾಂಡ್ರಫ್ ಸಮಸ್ಯೆ ಹೋಗಬೇಕು ಅಂತ ಸಿರಮ್ಗಳನ್ನ ಯೂಸ್ ಮಾಡ್ತಾ ಇರ್ತೇವೆ ಹಾಗೂ ಎಷ್ಟೆಲ್ಲ ಆಯಿಲ್ಗಳನ್ನ ಯೂಸ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಅದರಿಂದ ಸ್ವಲ್ಪ ಜನಕ್ಕೆ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ನ್ಯಾಚುರಲ್ ಆಗಿರುವಂಥ ಸಿರಮ್ನ ನೀವು ಯೂಸ್ ಮಾಡ್ತಾ ಬನ್ನಿ. ನಿಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಅದ್ರ ಬದಲಾಗಿ ನಿಮಗೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಹಾಗೂ ನಿಮ್ಮ ಹೇರ್ ಗ್ರೋತ್ ಅಂತೂ ನೀವು ಕೇಳಬೇಡಿ ಸ್ನೇಹಿತರೆ. ಇದನ್ನು ಹಚ್ಚಿದ ತಕ್ಷಣ ನೋಡ್ತಾ ಹೋಗಿ ನೀವು ನಿಮ್ಮ ಹೇರ್ ಗ್ರೋತ್ ತುಂಬಾ ಫಾಸ್ಟಾಗಿ ಆಗ್ತಾ ಹೋಗುತ್ತೆ. ಹಾಗೂ ನಿಮ್ಮ ಕೂದಲು ಅರ್ಧದಲ್ಲಿಯೇ ಕಟ್ ಆಗ್ತಾ ಇದೆ ಅಂತಂದರೆ ಈ ಒಂದು ಸಿರಮ್ ನಿಮ್ಮ ಕೂದಲು ವೇಗವಾಗಿ ಅಂದರೆ ಪೂರ್ತಿಯಾಗಿ ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನೋಡಿ, ನಾನು ಈ ಒಂದು ಶುಂಠಿನ ಇವಾಗ ತುರಿದುಕೊಂಡಿರೋದಾಗಿದೆ. ಇದನ್ನು ಒಂದು ಬಟ್ಟೆ ಒಳಗಡೆ ಹಾಕ್ಕೊಂಡು ಈ ರೀತಿಯಾದ ರಸ ಕೂಡ ತಗೊಳ್ಬೋದು ಸ್ನೇಹಿತರೆ. ಅಥವಾ ನೀವು ಇದನ್ನು ಕುಟ್ಕೊಳ್ಬೋದು ಅಥವಾ ನೀವು ಮಿಕ್ಸಿ ಜಾರ್ಗೂ ಕೂಡ ಇದನ್ನು ಹಾಕ್ಕೊಂಡು ಇದನ್ನು ರಸ ಕೂಡ ತೆಕ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಎಷ್ಟು ಪ್ರಮಾಣದಲ್ಲಿ ಇವಾಗ ಜ್ಯೂಸ್ ಸಿಕ್ಕಿರುವಂಥದ್ದು. ಹಾಗೂ ನೋಡಿ, ನಾನು ಹಾಫ್ ಇದ್ರೊಳಗಡೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಲೆಮನ್ ಜ್ಯೂಸ್ ಕೂಡ ನಮ್ಮ ಹೇರ್ಸಲ್ಲಿ ಎಷ್ಟೇ ನಮಗೆ ತುರುಕಿ ಆಗ್ತಾಯಿದ್ರೂ ಕೂಡ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅಷ್ಟು ಶಕ್ತಿಶಾಲಿ ಇರುವಂಥ ಈ ಒಂದು ಲೆಮನ್ ಜ್ಯೂಸನ್ನ ಯಾವಾಗಲೂ ಯೂಸ್ ಮಾಡ್ತಾ ಇರಬೇಕು ನಮ್ಮ ಡೈಲಿ ಲೈಫಲ್ಲಿ. ಅದರಲ್ಲಂತೂ ನಮ್ಮ ಹೇರ್ಸ್ಗೆ ಎಷ್ಟೇ ಡ್ಯಾಂಡ್ರಫ್ ಆಗಿದ್ರೂ ಕೂಡ ನೀವು ಕೇವಲ ಲೆಮನ್ ಒಂದೇ ಹಚ್ಕೋತಾ ಬನ್ನಿ. ಅದರಿಂದ ಕೂಡ ನಿಮ್ಮ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಒಬ್ರೊಬ್ಬರಿಗೆ ಪೂರ್ತಿ ಲೆಮನ್ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸೈಡ್ ಎಫೆಕ್ಟ್ ಬೀಳುತ್ತೆ. ಅದಕ್ಕೋಸ್ಕರ ಈ ರೀತಿ ಈ ಒಂದು ಶುಂಠಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೆ ಯಾವುದೇ ಒಂದು ಸಮಸ್ಯೆ ಕೂಡ ಬೀಳೋದಿಲ್ಲ ಹಾಗೂ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ಸಿರಮ್ ಅಂತ. ನೆಕ್ಸ್ಟ್ ನೋಡಿ, ಲಾಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಆ್ಯಡ್ ಮಾಡ್ತಾ ಇರುವಂಥದ್ದು ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನಮ್ಮ ಹೇರ್ಸ್ ತುಂಬಾ ಡ್ರೈ ಆಗ್ತಾ ಇದೆ ಹಾಗೂ ಡ್ಯಾಂಡ್ರಫ್ ತುಂಬಾ ಡ್ರೈ ಆಗಿ ತುಂಬಾ ಜಾಸ್ತಿ ತುರುಕಿ ಆಗ್ತಾ ಇದೆ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಂಬಿಡಿ. ಆ್ಯಡ್ ಮಾಡಿಕೊಂಡು ಈ ರೀತಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ನೋಡಿ, ಇವಾಗ ಈ ಒಂದು ಸಿರಮ್ ರೆಡಿ ಕೂಡ ಆಗೋಗಿದೆ. ಇದನ್ನು ನೀವು 2 ಡೇಸ್ ಕೂಡ ಸ್ಟೋರ್ ಮಾಡಿಟ್ಕೊಳ್ಬೋದು. ನೀವು 2 ದಿನದವರೆಗೂ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ಜಾಸ್ತಿ ದಿನ ನೀವು ಸ್ಟೋರ್ ಮಾಡಿಟ್ಕೊಳ್ಳೋದಕ್ಕಾಗೋದಿಲ್ಲ. ಇದನ್ನು ಫ್ರೆಶ್ ಆಗಿ ನಿಮಗೆ ಯಾವಾಗ ಬೇಕೋ ಆವಾಗ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಾವೀಗ ರೆಡಿಯಾಗಿ ಹೋಗಿಬಿಟ್ಟಿದೆ. ಒಂದು ಕಾಟನ್ ಹತ್ತಿ ತೊಗೊಂಡ್ಬಿಟ್ಟು ಈ ರೀತಿ ನಾನು ಸ್ಕ್ಯಾಲ್ಪ್ಗೆ ಹಚ್ತಾ ಇರುವಂಥದ್ದು. ನೋಡಿ, ಎಲ್ಲೆಲ್ಲಿ ನಮ್ಮ ಡ್ಯಾಂಡ್ರಫ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ನೋಡಿ, ಈ ರೀತಿ ಡ್ಯಾಂಡ್ರಫ್ ಇರುತ್ತೆ ಸ್ನೇಹಿತರೆ. ಇವಾಗ ನಾನು ತುರ್ಕೊಂಡಿದ ತಕ್ಷಣ ಡ್ಯಾಂಡ್ರಫ್ ತುಂಬಾ ನಮ್ಮ ಕೈ ಮೇಲೆ ಬರೋದು ಹಾಗೂ ನಮ್ಮ ಹೆಗಲ ಮೇಲೆ ಜಾಸ್ತಿ ಬೀಳ್ತಾ ಇರುವ ಸಮಸ್ಯೆ ಜಾಸ್ತಿ ಆದರೆ ಈ ಒಂದು ಸಿರಮ್ನ ನೀವು ಯೂಸ್ ಮಾಡಿ. ಹಾಗೂ ನೀವು ಶಾಂಪೂಯಿಂದ ನೆಕ್ಸ್ಟ್ ನೀವು ತಲೆ ಸ್ನಾನನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.